ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲತಾ ವಿಲಾಗ್ಸ್ ಕನ್ನಡ. ನೋಡಿ, ನಾನು ಹೊಸ ವರ್ಷದ ದಿನ ನಮ್ಮ ಮಂದೇವ್ರಿಗೆ ಹೋಗಿದ್ದೆ. ಇಲ್ಲಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನೋಡಿ, ನಾನಿಲ್ಲಿ ಮನೆಯಲ್ಲಿ ಹೊಸ ವರ್ಷದ ದಿನ ಹೇಗೆ ಪೂಜೆ ಮಾಡಿದ್ದೆ ಅಂತ ಪೂಜೆ ವಿಡಿಯೋ ಕ್ಲಿಪ್ಪು ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಂಬನ್ನಿ. ನೋಡಿ, ನಾನು ಮಕ್ಪದ್ಮನ ಡೈಲಿ ಇಡಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ನಾನು ತೆಗಿತೀನಿ. ಮೊದಲು ಎಲ್ಲ ಡೈಲಿ ಇಡ್ತಿದ್ದೆ, ಅದು ಕಪ್ಪಾಗುತ್ತೆ, ತಿಕ್ಕಿ ಕಲೆ ಕುಂದಿರುತ್ತೆ ಅಂತ ನಾನು ಮಕ್ಮದ್ಮನ ಎತ್ತಿಡ್ತೀನಿ. ಲಕ್ಷ್ಮಿ ಮಕ್ಮದ್ಮನ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಇಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಇಟ್ಟಿದ್ದೀನಿ, ಇಲ್ಲಿ ಹಸುದ ಒಂದು ವಿಗ್ರಹ ಇಟ್ಟಿದ್ದೀನಿ, ಇಲ್ಲಿ ಆಮೆ ಇದೆ, ಒಂದು ಲಕ್ಷ್ಮಿ ವಿಗ್ರಹ ಇದೆ, ಒಂದು ಸುಬ್ರಹ್ಮಣ್ಯ ವಿಗ್ರಹ ಒಂದಿದೆ, ನಾಗಪ್ಪ ಅಂತೀವಲ್ಲ ಅದು. ಈ ಥರ ಕಳಸ ತುಂಬಿ ಇಟ್ಟು ಪೂಜೆ ಮಾಡ್ತೀನಿ. ಈ ಕಡೆ ಬಂದರೆ ಒಂದು ಗಣೇಶ ಇದೆ, ಇಲ್ಲಿ ಕಾಮಾಕ್ಷಿ ದೀಪ ಹಚ್ಚಿಟ್ಟಿದ್ದೀನಿ. ನಾನು ಶುಕ್ರವಾರ ಹಚ್ಚುತ್ತಾ ಇರ್ತೀನಿ, ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಮತ್ತು ಪ್ರತಿ ಶುಕ್ರವಾರ ಹಚ್ಚುತ್ತೀನಿ. ಇಲ್ಲಿ ನೋಡಿ, ಈ ಕಡೆ ಈಶ್ವರ ಎರಡಿದ್ದಾವೆ, ಶಿವನ ವಿಗ್ರಹಗಳು ಎರಡಿದ್ದಾವೆ ನನ್ನ ಹತ್ರ. ಎರಡಂದರೆ, ಒಂದು ಧರ್ಮಸ್ಥಳಕ್ಕೆ ಹೋದಾಗ ಬಳಪದ ತಗೊಂಬಂದಿದ್ದೆ, ಆಮೇಲೆ ಅದು ಬಳಪದ ಬಿದ್ದು ಮುಕ್ಕಾಗುತ್ತೆ ಅಂತ ಮತ್ತೆ ಒಂದು ಹಿತ್ತಾಳಿದು ಇಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಅಂತ ಇದೆ, ಅಲ್ಲಿ ಬಸವಣ್ಣನ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ. ಅಲ್ಲಿ ಹೋದಾಗ ನಾನು ಒಂದು ಕಾರ್ತಿಕಕ್ಕೆ ಹೋಗಿದ್ದೆ. ಕಾರ್ತಿಕಕ್ಕೆ ಹೋದಾಗ ಅಲ್ಲಿ ಒಂದು ಹಿತ್ತಾಳೆ ವಿಗ್ರಹ ತಗೊಂಬಂದಿದ್ದೆ. ನೋಡಿ, ಇಲ್ಲಿ ನಾನು ನಮ್ಮ ಮಂದೇವ್ರಿಗೆ ಬಂದಿದ್ದೀನಿ. ಇದು ದಾವಣಗೆರೆ ಜಿಲ್ಲೆ ದೇವಿಕೆರೆ ಅಂತ ಬರುತ್ತೆ, ಅಲ್ಲಿ ಬರುತ್ತಿದ್ದು ವೀರಭದ್ರೇಶ್ವರ ದೇವಸ್ಥಾನ. ಇದು ನಮ್ಮ ಮಂದೇವರು. ನಾನು ಹೊಸ ವರ್ಷ ಪ್ರಯುಕ್ತ ಮಂದೇವ್ರಿಗೆ ಹೋಗಿ ಬರೋಣ ಅಂತ ಬಂದಿದ್ದೀನಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮೆಟ್ಲು ಹತ್ಕೊಂಡು ಬರಬೇಕು, ಗುಡ್ಡದ ಮೇಲೆ ಇದು ಇರೋದು ವೀರಭದ್ರೇಶ್ವರ ದೇವಸ್ಥಾನ. ನೋಡಿ, ಇದು ಕೆಳಗಿಂದ ಮೆಟ್ಲು ನಾನು ವಿಡಿಯೋ ಮಾಡಿಲ್ಲ, ಲಾಸ್ಟಿಗೆ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮೆಟ್ಲಿಂದ ಮೇಲಕ್ಕೆ ಬರಬೇಕು. ಬನ್ನಿ ಈಗ ದೇವಸ್ಥಾನ ನೋಡ್ಕೊಂಬರೋಣ. ನೋಡಿ, ಇದು ಎಂಟ್ರನ್ಸು ಫಸ್ಟಿಗೆ, ಇದು ಒಳಗಡೆ ನೋಡ್ಕೊಂಬರೋಣ ಬನ್ನಿ. ಲಾಸ್ಟಿಗೆ ತೋರಿಸ್ತೀನಿ ಮೆಟ್ಲು ಹೇಗಿದ್ದಾವೆ ಅಂತ. ನೋಡಿ, ನಾನು ಈಗ ಇದು ಫಸ್ಟಿಗೆ ನಾನು ಎಂಟ್ರನ್ಸ್ ತೋರಿಸ್ತಾ ಇದ್ದೀನಿ. ಇದೇ ನಮ್ಮ ಮಂದೇವ್ರ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಅಂತ. ಹೊಸ ವರ್ಷ ಪ್ರಯುಕ್ತ ಜನ ಬೆಳಗ್ಗೆಯಿಂದ ತುಂಬ ಜನ ಇದ್ದರು. ನಾನು ಮಧ್ಯಾಹ್ನ ಹೋಗಿದ್ದೆ, 2 ಗಂಟೆ ಆಗಿತ್ತು ನಾನು ಹೋಗೋ ಅಷ್ಟೊತ್ತಿಗೆ. ಅಲ್ಲಿಗೆ ಮನೆಗೆ ಪೂಜೆ ಮನೆಗೆಲ್ಲ ಮುಗಿಸ್ಕೊಂಡು ಹೋಗೋತ್ತಿಗೆ 2 ಗಂಟೆ ಆಗಿತ್ತು ಟೈಮು. ಹಂಗಾಗಿ ಜನ ಕಡಿಮೆ ಇತ್ತು, ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಯಿತು. ಜನ ಇದ್ದರೆ, ರಶ್ ಇದ್ದರೆ ದೇವ್ರ ವಿಗ್ರಹನ ವೀಡಿಯೋ ಮಾಡೋಕ್ಕೆ ಅಷ್ಟು ಬಿಡಲ್ಲ. ಸ್ವಲ್ಪ ಜನ ಇದ್ದರೆ ಮಾತ್ರ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಡ್ತಾರೆ, ಯಾಕಂದರೆ ಅವರಿಗೂ ಪಾಪ ಟೈಮ್ ಇರೋಲ್ಲ, ರಶ್ ಇರುತ್ತೆ ದೇವಸ್ಥಾನ, ಎಲ್ಲರಿಗೂ ಮಂಗಳಾರತಿ ಕೊಡಬೇಕು. ಹಂಗಾಗಿ ಅವರು ಪೂಜಾರಪ್ಪರು ಬೇಜಾರಾಗಿಬಿಡ್ತಾರೆ. ಈಗ ರಶ್ ಇಲ್ದಾಗ ನಾವು ಎಷ್ಟೊತ್ತು ವೀಡಿಯೋ ಮಾಡಿದರೂ ಅವ್ರು ಏನು ಅನ್ನಲ್ಲ. ಇವತ್ತು ನಾನು ಹಂಗಾಗಿ ಹೊಸ ವರ್ಷದ ದಿನ 2 ಗಂಟೆಗೆ ಹೋಗಿದ್ದೆ, ತುಂಬ ಚೆನ್ನಾಗಾಯಿತು. ನನಗೆ ಜನ ಕಡಿಮೆ ಇರೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಾಯಿತು. ನೋಡಿ, ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ದಾರೆ ಪೂಜಾರಪ್ಪ. ಇದೇ ನಮ್ಮ ವೀರಭದ್ರೇಶ್ವರ ದೇವರು. ನೋಡಿ, ಇಲ್ಲಿ ನಾನು ಮಂಗಳಾರತಿ ತಗೊತಿದ್ದೀನಿ. ಮಂಗಳಾರತಿ ತಗೊಂಡು ದೇವ್ರ ದರ್ಶನನ ಪಡಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಗರ್ಭಗುಡಿಯಲ್ಲಿ ಒಳಗಡೆ ಬಿಟ್ಟಿದ್ರು ಪೂಜಾರಪ್ಪ, ಹಂಗಾಗಿ ನಾನು ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಡು ದೇವ್ರ ದರ್ಶನ ಪಡಿತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಯಿತು ನನಗೆ, ಯಾಕಂದರೆ ಜನ ಕಡಿಮೆ ಇರೋದ್ರಿಂದ ನನಗೆ ದರ್ಶನ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಾಯಿತು, ವೀಡಿಯೋ ಮಾಡ್ಕೊಳಕ್ಕೂ ತುಂಬ ಚೆನ್ನಾಗಾಯಿತು. ಈ ಥರ ಫ್ರೀ ಇದ್ದರೆ ನಾವು ಎಷ್ಟೊತ್ತು ವೀಡಿಯೋ ಮಾಡಿದರೂ ಏನು ಅನ್ನಲ್ಲ. ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಅವಕಾಶ ಐತೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಜನ ಕಡಿಮೆ ಇರೋದ್ರಿಂದ ನನಗೆ ವೀಡಿಯೋನ ತುಂಬ ಚೆನ್ನಾಗಿ ಮಾಡ್ಕೊಳಕ್ಕೆ ಅನುಕೂಲ ಆಯಿತು. ನೋಡಿ, ದೇವರು ಹತ್ರದಿಂದ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಒಳಗಡೆ ಗರ್ಭಗುಡಿಯಲ್ಲಿ. ನೋಡಿ, ಇಲ್ಲಿ ಹೊರಗಡೆ ಒಂದು ಹುಡುಗಿ ಶಿವನ ಬಗ್ಗೆ ಒಂದು ಹಾಡು ಹೇಳ್ತಿದೆ, ಕೇಳ್ಕೊಂಬನ್ನಿ ನೀವು. ಇನ್ನು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡು, ಸ್ವಲ್ಪ ವಾಯ್ಸ್. ದೇವಮುನಿ ಪ್ರವರಾಚಿತಲಿಂಗಂ
ಆಮಿ ಕೈ ಮುಖ ಕೈ ಮುಕ್ಕಳೆ ಕೈ ಮುಗಿ ಕೈ ಮುಗಿ ನೋಡಿ ದೇವಸ್ಥಾನ ಈ ಥರ ಇದೆ. ಇದು ದೊಡ್ಡದಿದೆ. ಇದು ಗುಡ್ಡದ ಮೇಲೆ ಇರೋದು ವೀರಭದ್ರೇಶ್ವರ ದೇವಸ್ಥಾನ. ವೀರಭದ್ರೇಶ್ವರ ಅಂದರೆ ಶಿವನ ಇನ್ನೊಂದು ರೂಪನೇ ವೀರಭದ್ರ ಅಂತೆ. ನೋಡಿ ಬೆಂಕಿ ವೀರಭದ್ರ ಅಂತಾರೆ. ನಮ್ಮ ದೇವರು ಬೆಂಕಿ ಇದ್ದಂಗೆ ಅಂತೆ ವೀರಭದ್ರ ಸ್ವಾಮಿ. ಶಿವನ ಇನ್ನೊಂದು ರೂಪನೇ ವೀರಭದ್ರೇಶ್ವರ ಅಂತೆ. ನೋಡಿ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಗರ್ಭಗುಡಿಯಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಈಗ ವೀರಭದ್ರನ ಹೆಂಡ್ತಿ ಕಾಳಮ್ಮ ಅಂತೆ, ವೀರಭದ್ರೇಶ್ವರನ ಹೆಂಡ್ತಿ. ಆ ದೇವಸ್ಥಾನನೂ ನೋಡ್ಕೊಂಬರೋಣ ಬನ್ನಿ. ಅದು ಸ್ವಲ್ಪ ರೈಟಿಗೆ ಕೆಳಗಡೆ ಹೋಗಬೇಕು. ಅಲ್ಲಿ ಕಾಳಮ್ಮನ ದೇವಸ್ಥಾನ ಇದೆ. ವೀರಭದ್ರ ಸ್ವಾಮಿ ದೇವಸ್ಥಾನ. ಸ್ವಲ್ಪ ಕೆಳಗಡೆ ಬಂದರೆ ಕಾಳಮ್ಮನ ದೇವಸ್ಥಾನ. ವೀರಭದ್ರ ಸ್ವಾಮಿ ಹೆಂಡ್ತಿ ಕಾಳಮ್ಮ ಅಂತೆ. ಬನ್ನಿ ಆ ದೇವಸ್ಥಾನನೂ ನೋಡ್ಕೊಂಬರೋಣ. ನೋಡಿ ಇದೇ ನೋಡಿ ಕಾಳಮ್ಮನ ದೇವಸ್ಥಾನ. ಆ ಕಡೆ ಈ ಕಡೆ 2 ಸಿಂಹದ ಪ್ರತಿಮೆ ಇಟ್ಟಿದ್ದಾರೆ. ನೋಡಿ ನಾನು ಒಳಗಡೆ ಹೋಗಿ ತೋರಿಸ್ತೀನಿ ಇದು ಹೇಗಿದೆ ಕಾಳಮ್ಮನ ದೇವಸ್ಥಾನ ಅಂತ. ಆಲ್ಮೋಸ್ಟ್ ದಾವಣಗೆರೆ ಜಿಲ್ಲೆಯವರಿಗೆಲ್ಲ ಗೊತ್ತಿರುತ್ತೆ ಈ ದೇವಸ್ಥಾನ. ಹೊರಗಡೆಯವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಇಲ್ಲಿ ದಾವಣಗೆರೆ ಜಿಲ್ಲೆಯವ್ರಿಗೆ ಪ್ರತಿಯೊಬ್ಬರಿಗೂ ಇದು ದೇವಸ್ಥಾನ ಗೊತ್ತಿರುತ್ತೆ. ನೋಡಿ ಇಲ್ಲಿ ನಾನು ಗಂಟೆ ಹೊಡಿತಾ ಇದ್ದೀನಿ. ದೇವಸ್ಥಾನದೊಳಗೆ ಬಂದೆ. ನೋಡಿ ಇಲ್ಲಿ ನಾನು ಗರ್ಭಗುಡಿ ಒಳಗೆ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೆಣ್ಮಕ್ಳು ಡೇಟ್ ಆಗಿರೋ ಟೈಮ್ಗಳಲ್ಲಿ ಹೋಗಬಾರ್ದು ಗರ್ಭಗುಡಿಯಲ್ಲಿ ಒಳಗೆ. ನೋಡಿ ಇಲ್ಲಿ ನಾನು ದೇವರು ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಗರ್ಭಗುಡಿ ಒಳಗೆ. ನೋಡಿ ಇಲ್ಲಿ ಶ್ರೀಚಕ್ರ ಇದೆ. ಕುಂಕುಮ ಅರ್ಚನೆ ಮಾಡಿಸೋರು ಮಾಡಿಸ್ಬೋದು. ಈ ಕಾಳಮ್ಮನ ದೇವಸ್ಥಾನದಲ್ಲಿ ಶ್ರೀಚಕ್ರ ಇದೆ. ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಹೋಗೋರು ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾನೆ ಪೂಜಾರಪ್ಪ. ಇಲ್ಲಿ ನೋಡಿ ಮಂಗಳಾರತಿ ಮಾಡ್ತಿದ್ದಾರೆ. ಕಾಳಮ್ಮಗೆ ಇಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೋಡಿ ಇವರೇ ವೀರಭದ್ರೇಶ್ವರನ ಹೆಂಡ್ತಿ ಕಾಳಮ್ಮ. ನೀವು ಒಂದ್ಸಲಿ ಇಲ್ಲಿ ದಾವಣಗೆರೆಗೆ ಬಂದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ, ಒಳ್ಳೆಯದಾಗುತ್ತೆ. ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ. ನೋಡಿ ಯಾರೆಲ್ಲ ಹೊಸಬ್ರು ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಬೆಲೇಕಲ್ ಬರುತ್ತೆ, ಪ್ರೆಸ್ ಮಾಡಿ. ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಹಾಕೋಂಥ ವಿಡಿಯೋ ನಿಮಗೆ ಫಸ್ಟ್ ಬರ್ತವೆ. ಇಲ್ಲಿ ನೋಡಿ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಬಂದಿದ್ದರು. ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಬಂದಿದ್ದರು ಮಕ್ಕಳು. ಅವ್ರದ್ದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಇಲ್ಲಿ ನೋಡಿ ಇದೇ ನೋಡಿ ದಾರಿ, ಗುಡ್ಡದ್ದು ದಾರಿ ಇದು. ಈ ಮೆಟ್ಲು ಹತ್ಕೊಂಡು ಮೇಲೆ ಗುಡ್ಡದ ಮೇಲೆ ಹೋಗಬೇಕು. ನೋಡಿ ಕೆಳಗೆ ಇಳಿತಾ ಇದ್ದಾರೆ, ನಾನು ತೋರಿಸ್ತಾ ಇದ್ದೀನಿ.